ಅಪಘಾತ. ಕೆಲವರು ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತೆಯಿಂದ ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನ ಪಾಲಿಸದೆ ಅವಸರವಾಗಿ ಚಲಾಯಿಸಿ ಅಪಘಾತಗಳಿಗೆ ಒಳಗಾಗಿ ತಮ್ಮ ಮತ್ತು ತಮ್ಮ ಕುಟುಂಬಕ್ಕೆ ದೊಡ್ಡ ಆಘಾತವನ್ನ ನೀಡೋದಲ್ಲದೆ ಇನ್ನೊಬ್ಬರ ಜೀವನಕ್ಕೂ ಅಪಾಯವನ್ನ ತಂದೊಡ್ಡುತ್ತಾರೆ. ಆದುದರಿಂದ ಜವಾಬ್ದಾರಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಪ್ಪದೇ ಪಾಲಿಸುವಂತೆ ಕೋರಲಾಗಿದೆ. ವಾಹನಗಳನ್ನ ಆಗಾಗ ಪರಿಶೀಲನೆ ಮಾಡ್ತಾ ಇರಿ. ಅವಶ್ಯಕತೆ ಇದ್ದಾಗ ದುರಸ್ತಿ ಮಾಡಿಸಿ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಉದಾಹರಣೆ, ನಿಮ್ಮ ವಾಹನದ ಟೈರ್ಗಳು ಸವೆದು ಹೋಗಿದ್ದಲ್ಲಿ ಕೂಡಲೇ ಬದಲಾಯಿಸಿ. ಸವೆದು ಹೋದ ಟೈರ್ಗಳಿಂದ ಪ್ರಯಾಣಿಸುತ್ತಿದ್ದಲ್ಲಿ ಟೈರ್ಗಳು ಸಿಡಿದು ವಾಹನವು ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಅಪಘಾತವಾಗಿರುವ ನಿದರ್ಶನಗಳು ಬಹಳಷ್ಟಿವೆ. ಮಳೆ ಬಂದಾಗ ಅಥವಾ ಮಂಜು ಕವಿದ ವಾತಾವರಣವಿದ್ದಲ್ಲಿ ಫಾಗ್ ಲೈಟ್ ನೊಂದಿಗೆ ನಿಧಾನವಾಗಿ ಚಲಿಸಿ. ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನ ಕೊಂಡೊಯ್ಯದಿರಿ ಹಾಗೂ ಸರಕು ವಾಹನಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸಾಮಗ್ರಿಗಳನ್ನ ಸಾಗಿಸಬೇಡಿ. ಒಂದ್ ವೇಳೆ ಅಪಘಾತವಾದರೆ ವಾಹನದ ವಿಮೆಯು ಕ್ಲೈಮ್ ಆಗುವುದಿಲ್ಲ, ನೆನಪಿರಲಿ. ರಾತ್ರಿ ಸಮಯದಲ್ಲಿ ಚಾಲಕರಿಗೆ ನಿದ್ರೆ ಬರುವ ಸಂದರ್ಭ ಬಂದಲ್ಲಿ ಕೂಡಲೇ ವಾಹನವನ್ನ ಸರ್ವಿಸ್ ರಸ್ತೆಗೆ ತಂದು ಎಲ್ಲರಿಗೂ ಕಾಣುವ ಹಾಗೆ ಪಾರ್ಕಿಂಗ್ ಲೈಟ್ ಗಳನ್ನ ಹಾಕಿ ವಿಶ್ರಮಿಸಿದ ನಂತರ ಪ್ರಯಾಣವನ್ನ ಮುಂದುವರಿಸಿ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಮುಖ್ಯ ರಸ್ತೆಯಲ್ಲಿ ಅಥವಾ ಹೆದ್ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ವಾಹನಗಳನ್ನ ನಿಲ್ಲಿಸಬೇಡಿ. ಯಾಕಂದ್ರೆ ವಾಹನಗಳನ್ನ ಹೀಗೆ ನಿಲ್ಲಿಸುವುದರಿಂದ ಹಿಂದೆ ಬರುವ ಚಾಲಕರಿಗೆ ನಿಂತಿರುವ ವಾಹನಗಳು ಸಮೀಪ ಬರುವವರೆಗೂ ಅವುಗಳು ನಿಂತಿರುವ ಬಗ್ಗೆ ಗೊತ್ತಾಗುವುದಿಲ್ಲ. ಇಂತಹ ಕಾರಣಗಳಿಂದ ಬಹುತೇಕ ಅಪಘಾತ ಆಗುತ್ತಿರುತ್ತದೆ. ಒಂದು ವೇಳೆ ಅನಿವಾರ್ಯ ಸಂದರ್ಭದಲ್ಲಿ ಅಂದ್ರೆ ವಾಹನಗಳು ಕೆಟ್ಟು ಹೋದ ಸಂದರ್ಭದಲ್ಲಿ ಪಾರ್ಕಿಂಗ್ ಲೈಟ್ ಗಳನ್ನ ಹಾಕಿ ಎಲ್ಲರಿಗೂ ಕಾಣುವ ಹಾಗೆ ಫೋನ್ಗಳನ್ನ ಇಡಿ ಮತ್ತು ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅಥವಾ ಹೈವೇ ಪೆಟ್ರೋಲ್ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿ. ಸಾಧ್ಯವಾದಷ್ಟು ಬೇಗ ಮುಖ್ಯ ರಸ್ತೆಯಿಂದ ಅಥವಾ ಹೆದ್ದಾರಿಯಿಂದ ವಾಹನವನ್ನ ತೆರವುಗೊಳಿಸಿ. ಒಟ್ನಲ್ಲಿ ನಿಮ್ಮೆಲ್ಲರ ಸುಗಮ ಮತ್ತು ಸುರಕ್ಷಿತ ಪ್ರಯಾಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮೊಟ್ಟಿಗಿರುತ್ತದೆ.